ಶಿವಮೊಗ್ಗದ ಮಲವಗೊಪ್ಪದ ನ್ಯಾಷನಲ್ ಹೈವೇ ಕತ್ತಲೆಯ ಕೂಪವಾಗಿದೆ. ಕಳೆದ ಸುಮಾರು 2 ತಿಂಗಳಿಂದ ಈ ಭಾಗದ ಜನರು ಸಂಜೆಯಾಗುತ್ತಿದ್ದಂತೆ ಭಯದ ವಾತಾವರಣದಲ್ಲಿ ಸಂಚರಿಸುವಂತಾಗಿದೆ. ಶಿವಮೊಗ್ಗ ಭದ್ರಾವತಿ ನಡುವೆ ಸಂಚರಿಸುವ ವಾಹನಗಳ ಬೆಳಕಿನಲ್ಲಿ ಅಥವಾ ಮೊಬೈಲ್ ಟಾರ್ಚ್ ಹಿಡಿದು ಸಂಚರಿಸುವಂತಾಗಿದೆ. ಕಳೆದ 2 ತಿಂಗಳಿನಿಂದ ಈ ಪರಿಸ್ಥಿತಿ ಇದ್ದು, ಕತ್ತಲೆಯಾಗುತ್ತಿದ್ದಂತೆ ಮಕ್ಕಳು, ವಯೋವೃದ್ಧರು ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಮಳೆಗಾಲ ಇರುವುದರಿಂದ ಪ್ರತಿದಿನ ಅಪಘಾತಗಳು ಹೆಚ್ಚಾಗುತ್ತಿವೆ. ಪ್ರತಿದಿನ ದ್ವಿಚಕ್ರ ವಾಹನಗಳು ಅಪಘಾತಕ್ಕೀಡಾಗುತ್ತಿದ್ದು, ಬಹಳಷ್ಟು ಜನ ಸವಾರರು ಗಾಯಗೊಂಡಿರುವ ಉದಾಹರಣೆ ಹೆಚ್ಚಾಗಿವೆ. ಇನ್ನು ಈ ಬಗ್ಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ನ್ಯಾಷನಲ್ ಹೈವೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸಮಸ್ಯೆ ಸರಿಯಾಗಿಲ್ಲ. ಹೈವೇ ರಸ್ತೆಯಾಗಿರುವುದರಿಂದ ಇಲ್ಲಿ ಪ್ರಖರ ಬೆಳಕಿನ ಅವಶ್ಯಕತೆ ಇದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಈ ಮೂಲಕ ಈ ಭಾಗದ ಜನರ ವಾಹನ ಸವಾರರ ಹಿತ ಕಾಪಾಡಬೇಕಾಗಿದೆ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅಪಘಾತಗಳು ಸಂಭವಿಸ್ತವೆ. ಮತ್ತೆ ರೋಡಲ್ಲಿ ಬೀಳ್ತಾರೆ, ಎದ್ದೋಳ್ತಾರೆ, ಬರ್ತಾರೆ. ಇಲ್ಲಿ ಕೂತಿರೋರು ಸ್ನೇಹಿತರೆಲ್ಲ ಸೇರಿ ಕರ್ಕೊಂಡು ಎಂಥದ್ದು ಮಾಡೋದು, ನೀರು ಕುಡಿಸೋದೇ ಆಗಿದೆ. ಈ ಬಗ್ಗೆ ಆಗ 2 ತಿಂಗಳಿಂದ ಈಗ ನಡೀತಾನೆ ಇದೆ. ಇದ್ರ ಬಗ್ಗೆ ಎಚ್ಚೆತ್ಕೊಂಡು ನಗರಸಭೆಗೆ ಯಾರೋ ಇದ್ರ ಬಗ್ಗೆ ಗಮನ ವಹಿಸಿಲ್ಲ. ಹಾಗೂ ಜನಪ್ರತಿನಿಧಿಗಳು ಆದಷ್ಟು ಬೇಗ ಇದನ್ನು ಗಮನಿಸಿ ದೀಪದ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಅಪಘಾತಗಳಾಗ್ತಿದೆಯಾ? ಅಪಘಾತಗಳು ಜಾಸ್ತಿ ಆಗ್ತದೆ. ನಾಯಿಗಳು ಕಾಟ ಜಾಸ್ತಿ ಆಗ್ತಿದ್ದಾವೆ. ನಾಯಿಗಳು ಸಿಕ್ಕಾಪಟ್ಟೆ ಬೀದಿ ನಾಯಿಗಳು ಅವಳಿ ಭಾಳ ಆಗ್ತಿದ್ದಾವೆ. ಸಣ್ಣ ಮಕ್ಕಳು ಓಡಾಡೋಂಗಿಲ್ಲ. ಕರೆಂಟ್ ಇಲ್ದಾಗೆ ನಾವು ಓಡಾಡಿದ್ರೆ ಕಚ್ಚಕ್ಕೆ ಬರ್ತವೆ. ಸಮಸ್ಯೆಗಳು ಭಾಳ ಆಗ್ತದೆ. ಮುಂದೆ ಗೊತ್ತಿಲ್ಲ. KBರಿಗೆ ಫೋನ್ ಮಾಡಿದ್ರೆ ಬರ್ತೀವಿ ಅಂತಾರೆ, ಬರೋದೇ ಇಲ್ಲ. ನಮಸ್ಕಾರ. ನಾವು ಇಲ್ಲಿನ ಶಿವಮೊಗ್ಗ ಭದ್ರಾವತಿ ಮಧ್ಯ ಮಲಗೊಪ್ಪನ ಗ್ರಾಮದಲ್ಲಿ 15ನೇ ವಾರ್ಡನ ವಾಸಿಯಾಗಿದ್ದೀವಿ ಸರ್. ನಾವಿಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಬೀದಿ ದೀಪ ದುರಸ್ತಿಯಾಗಿದೆ. ಸುಮಾರು 2 ತಿಂಗಳಾಯಿತು ಸರ್. ಹೈವೇ ರೋಡ್ ರೆಡಿ ಮಾಡ್ತಾಯಿದ್ದಾರೆ. ಹೈವೇ ರೋಡ್ ರೆಡಿ ಮಾಡುವಾಗ ಏನು ಮಾಡಿ ಕೇಬಲ್ JCBಯಿಂದ ಸ್ವಲ್ಪ ಕೇಬಲನ್ನು ಹಾನಿ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿನ ಕೌನ್ಸಿಲರಿಗಾಗಲಿ ಕಮಿಷನರಿಗಾಗಲಿ ಎಲ್ಲರಿಗೂ ವಿಷಯ ಮುಗಿಸಿದ್ವಿ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಸಾವು ನೋವು ಆಗೋ ಸಂಭವಗಳು ನಡೀತಾ ಇದೆ ಈಗ. ಯಾಕೆಂದರೆ ಅಲ್ಲಿ ಸೆಂಟ್ರಲ್ಲಿ ಇದು ಮಾಡ್ತಾಯಿದ್ದಾರೆ, ಕಟ್ತಾಯಿದ್ದಾರೆ. ಹಾಗಾಗಿ ಸಾವು ನೋವು ಸಂಭವಿಸುವ ಮುಂಚೆನೇ ಇದ್ರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಗ್ರಾಮಸ್ಥರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅಪಘಾತಗಳಾಗಿದೆ ಸರ್. ಆಲ್ರೆಡಿ ಈಗ 4-5 ಆಗಿದೆ ರಾತ್ರಿ ಹೊತ್ತು ಆದರೆ ಯಾರೂ ಇಲ್ಲಿ ಜವಾಬ್ದಾರಿ ಯಾರೂ ಇಲ್ಲ. ಇಲ್ಲಿ ಏನಾಗುತ್ತೆ ಒಂದು ಚೂರು ಲೈಟ್ ಇಲ್ಲ, ಒಂದು ಫುಲ್ಲು ಕತ್ತಲು. ಅಲ್ಲಿಂದ ಬೇಕಾದ್ರೆ ನೋಡಿದ್ವಿ, ಒಂದು ಬೀದಿ ದೀಪ ಇಲ್ಲ, ಒಂದು ಲೈಟ್ ಕಂಬ ಇಲ್ಲ. ಯಾರಿಗೊಂದು ನಾಯಿ ಕಚ್ಚೋದು, ಈಗಂತೂ ನಾಯಿಗಳ ಕಾಟನೂ ಹಾವಳಿ ಜಾಸ್ತಿ ಇದೆ. ನಾಯಿಗೆ ಯಾರಿಗೆ ಕಚ್ಚುತ್ತೋ ಏನಾಯಿತು ಒಂದೂ ಗೊತ್ತಾಗೋದಿಲ್ಲ. ಆ ಥರ ಪರಿಸ್ಥಿತಿ ಇದೆ ಸರ್ ಗ್ರಾಮದಲ್ಲಿ. ಬೈಕ್ ಅಪಘಾತ ಮೊನ್ನೆ ರೀಸೆಂಟಾಗಿ 4 ಆಗಿದೆ ಸರ್. ಒಂದೇ ದಿನ 4 ಅಪಘಾತ ಆಗಿದೆ. ನಾವು ಇಲ್ಲಿಂದ ಹೋಗೋದು, ಅಲ್ಲಿ ಹೋಗಿ ನೋಡೋದು, ಅವರಿಗೆ ಮತ್ತೆ ಆಂಬುಲೆನ್ಸ್ ಮಾಡಿ ಮನೆ ಹಾಸ್ಪಿಟ್ಲಿಗೆ ಕಳಿಸೋದು. ಯಾವ ಕಾಮಗಾರಿ ಇದು? ಏನು ಇದು NH ಅವ್ರದ್ದು ಕಾಮಗಾರಿ ಸರ್. ಇದು ನಡೀತಾ ಇದೆ. MH ಕಾಮಗಾರಿ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ JCB ಕೆಲಸ ಮಾಡುವಾಗ ಎಲ್ಲ ಸ್ವಲ್ಪ ಲೈನ್ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅವರಿಗೂ ನಾವು ವಿಷಯ ಮುಟ್ಟಿಸಿದ್ದೀವಿ ಸರ್, ಸರಿ ಮಾಡಿಕೊಡಿ ಅಂತೇಳಿ. ಅವರು ಸಂಜೆ 5 ಗಂಟೆ ಡ್ಯೂಟಿ ಮುಗಿದ್ರೆ ಮತ್ತೆ ನಾಳೆ ಬೆಳಗ್ಗೆ 10 ಗಂಟೆಗೆ ಡ್ಯೂಟಿ ಬರೋದು. ಅವರಿಗೂ ಅದ್ರ ಬಗ್ಗೆ ಅನುಭವ ಇಲ್ಲ. ನಾವು ಹೇಳಿ ಸಾಕಾಯ್ತು ಸರ್. ಭದ್ರಾವತಿ ನಡೆಯುವ ಮಲಗೊಪ್ಪ ಗ್ರಾಮ
ಬೀದಿ ದೀಪದ ಬಗ್ಗೆ ಗಮನ ಹರಿಸ್ಬೇಕಾದಂತ ಕೇಳಿದ್ವಿ ನಾವು ಅಲ್ಲೇ ಮಾಧ್ಯಮದ ಮೂಲಕ. ಯಾಕೆಂದರೆ ಇಲ್ಲಿ 2 ತಿಂಗಳಿಂದ ರೋಡಲ್ಲಿ ಲೈಟ್ ಇಲ್ಲ, ಸಮಸ್ಯೆಗಳು ಸಿಕ್ಕಾಪಟ್ಟೆ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಅಂದರೆ ರಾತ್ರಿ ಆದರೆ ಸರಣಿ ಅಪಘಾತಗಳು ನಡೀತಾನೆ ಇದ್ದಾವೆ. ಹೆಣ್ಮಕ್ಳು ರೋಡ್ ದಾಟಂಗಿಲ್ಲ, 7-8 ಜನ ಬೀಳ್ತಾನೆ ಇರ್ತಾರೆ, ದಿನ ಬೀಳ್ತಾನೆ ಇರ್ತಾರೆ, ಸಮಸ್ಯೆಗಳು ಆಗ್ತಾನೆ ಇದ್ದಾವೆ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಒಂದು ಮೆಡಿಕಲಿಗೆ ಹೋಗ್ಬೇಕು, ರೋಡ್ ದಾಟಿ ಹೋಗಲೇಬೇಕು. ಬೀದಿ ದೀಪ ಸಮಸ್ಯೆ ಇಲ್ಲಿ 2 ತಿಂಗಳಾಯಿತು, ಲೈಟೇ ಉಳಿತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಳ್ತಾ ಇದ್ದೇವೆ. ಯಾಕೆಂದರೆ ಅಧಿಕಾರಿಗಳು ಇಲ್ಲೇ ಓಡಾಡ್ತಾರೆ, ಅವ್ರಿಗೂ ಇದು ಗೊತ್ತಿಲ್ಲದವರಾಗಿ ಹೋಗ್ತಾರೆ, ಬರ್ತಾ ಇದ್ದಾರೆ. ನಾಯಿಗಳು ಕಾಟ ಬೇರೆ ಭಾಳ ಇದ್ದಾವೆ. ಅಧಿಕಾರಿಗಳು ಯಾರು ಬಂದಿರಾ ಸರ್? ಅಧಿಕಾರಿಗಳು ಬಂದೇರೆ, ಈಗ ಮಾಡ್ಕೊಡ್ತೀವಿ, ನಾಳೆ ಮಾಡ್ಕೊಡ್ತೀವಿ, ನಾವು ಹೋದವ್ರು ಮತ್ತೆ ಈ ಕಡೆ ತಲೆನೇ ಹಾಕಿಲ್ಲ. ಮೊದಲೇ ಬರೋದವ್ರಲ್ಲ. ಯಾವ ಕಾಮಗಾರಿ ಇದು? ಇದು BH ರಸ್ತೆ, ಇದು ನ್ಯಾಷನಲ್ ಹೈವೇ ರಸ್ತೆ ಕಾಮಗಾರಿ ನಡೀತಾ ಇರೋದು. ಎಲ್ಲಿ ಬೇಕಲ್ಲೇ ಕೇಬಲ್ ಕಟ್ಟಾಗಿದ್ದಾವೆ. ರೋಡಿಂದು ಸಮಸ್ಯೆ, ಕೆಲಸ ನಡೀತಾ ಇರೋದ್ರಿಂದ ಕೇಬಲ್ ಕಟ್ಟಾಗಿ ಲೈಟ್ಗಳೇ ಆನ್ ಆಗ್ತಾ ಇಲ್ಲ. ಇದೇ ಸಮಸ್ಯೆ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ಬಿಟ್ಟಿದೆ. ಭಾಳ ಜನ ಕೈಕಾಲು ಮುರ್ಕೊಂಡಿದ್ದಾರೆ. ಯಾಕೆಂದರೆ ರೋಡ್ ದಾಟೋದ್ರೆ ಕೈಕಾಲು ಮುರ್ಕೊಂಡಿದೆ. ಯಾಕೆಂದರೆ ರಾತ್ರಿ ಹೊತ್ತು ವಾಹನಗಳು ಭಾರಿ ಸ್ಪೀಡಲ್ಲಿ ಬರ್ತಾ ಇರ್ತವೆ, ಲೈಟ್ಗಳಿರಲ್ಲ, ಅಂಗಡಿಗೆ ಹೋಗ್ಲಿಕ್ಕಾಗಲಿ ಏನಕ್ಕೆ ಆಗಲಿ ಎಲ್ಲ ತೊಂದರೆ ಆಗ್ತಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮ ಹೆಸರು? ಅನಿಲ್ ರಾಜ್.